ಸ್ವಗ್ರಾಮ ಮಂತ್ರಾಲಯ ಹತ್ರ ಆದೋನಿ ಅಂತ, ಅಲ್ಲಿಂದ ನಾವಿರೋದಿಲ್ಲ ಬೆಂಗಳೂರಲ್ಲೇ. ಇಲ್ಲಿ ನಿತ್ಯದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನನ್ನ ಕ್ಷೇತ್ರದಲ್ಲಿ. ರಾಯರ ದೊಡ್ಡ ಮಹಿಮೆ, ದೂರ್ವಾನ್ ಸಿದ್ಧಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ರಾಯರಲ್ಲಿ ಭಕ್ತಿಪೂರ್ವಕವಾಗಿ ನಿತ್ಯ ನಮನ ಮಾಡೋದೊಂದು ಸಹಜ. ಪ್ರತಿನಿತ್ಯ ನಾವು ಬಂದು ಮಾಡ್ತಾ ಇರ್ತೇವೆ. ಹಿರಿಯರು ಯಾವ ರೀತಿ ಮಾಡ್ತಾ ಇರ್ತಾರೆ ಆ ರೀತಿ ಮಾಡ್ತಾ ಇರೋದು ಧರ್ಮ. ಆದರೆ ಈ 3 ದಿನ ಕಾಲ ರಾಯರು ಪ್ರತ್ಯಕ್ಷವಾಗಿ ದರ್ಶನವನ್ನು ನೀಡ್ತಾರೆ ಅಂತ ಶಾಸ್ತ್ರ ಇದೆ. ಮೊದಲನೇ ದಿನ ಬೃಂದಾವನಸ್ಥರಲ್ಲಿ ಯಜ್ಞಕಾಲವನ್ನು ಅವ್ರು ಏನು ಯಜ್ಞದಂತೆ ಕೂತಿರ್ತಾರೆ ಆ ರೀತಿ ದಿವ್ಯವಾಗಿ ದರ್ಶನವನ್ನು ಕೊಡ್ತಾರೆ. 2ನೇ ದಿನ ಮಧ್ಯಾರಾಧನೆ ಅಂತ ನಡೆಯುತ್ತೆ. ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಭಕ್ತರಿಗೆ ಅನುಗ್ರಹಪೂರ್ವಕವಾಗಿ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾರೆ ರಾಯರು. 3ನೇ ದಿನ ಯಾವ ರೀತಿ ಮೊದಲ ದಿನ ಒಂದು ಸ್ವಾಗತಪೂರ್ವಕವಾಗಿ ಬಂದಿರ್ತಾರೆ ಅದೇ ರೀತಿಯಂತೆ ಮತ್ತೆ ದೀಕ್ಷಾಪೂರ್ವಕವಾಗಿ ಮತ್ತೆ ಅಲ್ಲೇ ಬೃಂದಾವನಸ್ಥರಾಗಿ ಆಗ್ತಾರೆ. ಆ ರೀತಿಯಂತೆ ಈ 3 ದಿನ ಕಾಲ ಪರ್ವದಿನ ಕಾಲ ಅಂತ ಹೇಳ್ತಾರೆ. ನಾಳೆ ದಿನ ಸುಜ್ಞಾನೇಂದ್ರ ತೀರ್ಥರು ಅಂತ ಅವರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಅವ್ರ ಶಿಷ್ಯರೇ, ಅವ್ರದ್ದು ನಾಳೆ ಒಂದಿನ ವಿಶೇಷವಾದಕ್ಕಂತಹ ಆರಾಧನೆ ಕೂಡ ಇದೆ ನಾಳೆ ಅವ್ರದ್ದು. ಅಂತ ವಿಶೇಷವಾಗಿ ರಾಯರದು 3 ದಿನ, ಅವ್ರದ್ದು 1 ದಿನ ಆಗುತ್ತೆ. ನಾಳೆನೂ ಕೂಡ ಇದೆ ಸುಪ್ರಜ್ಞಾನೇಂದ್ರ ತೀರ್ಥರು ಅಂತ, ಸುಜ್ಞಾನೇಂದ್ರ ತೀರ್ಥರು ಅಂತ ಅವ್ರದ್ದು ವಿಶೇಷವಾದಂಥ ಯಜ್ಞ ಇದೆ. ಅದೇ ರೀತಿಯಂತೆ ಈ ನಮ್ಮ ಕಲ್ಪವೃಕ್ಷ ಕ್ಷೇತ್ರದಲ್ಲಿ ಇದು ಒಂದೇ ಅಲ್ಲ, ವರ್ಷದಲ್ಲಿ ಕೂಡ ಒಂದೊಂದು ದಿನ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಭಕ್ತರಲ್ಲಿ ಯಾವ ರೀತಿ ಒಂದು ಭಕ್ತಿ ಬರುತ್ತೆ ಹೇಳಲಿಕ್ಕಾಗೋದಿಲ್ಲ. ಯಾವೊಬ್ಬ ಭಕ್ತಿ ಕೂಡ ಇಲ್ಲಿ ಬಂದು ಸ್ಮರಣೆ ಅಂತ ಮಾಡಿದ್ನಂದರೆ ರಾಯರ ಅತ್ಯಂತ ದಯಾಳರು, ಕೇಳೋದು ಅವಸರ ಅಷ್ಟೇ ಕೊಟ್ಟಾಗ್ಬಿಡ್ತಾರೆ. ಆ ರೀತಿಯಂತೆ ಭಕ್ತರು ದಿನದಲ್ಲಿ ಬೆಳೀತಾ ಇದ್ದಾರೆ ಈ ಸ್ಥಳದಲ್ಲಿ. ಅದಕ್ಕೆ ಅದು ಭಗವಂತನ ಇಚ್ಛೆನೋ ಇಲ್ಲ ಅವ್ರ ಸಂಕಲ್ಪನೋ ಗೊತ್ತಿಲ್ಲ. ಭಗವಂತನ ಅನುಗ್ರಹದಿಂದಲೇ ಅವರು ಕಲ್ಪವೃಕ್ಷ ಕಾಮಧೇನು ಅಂತ ಇಟ್ಟಿದ್ದಾರೆ ಹೆಸರು. ಅಂಥ ವಿಶೇಷವಾದಕ್ಕಂಥ ಈ ಸನ್ನಿಧಾನದಲ್ಲಿ ನಾಗೇಂದ್ರ ಅಂತವರು ಅವರ ಅಧ್ಯಕ್ಷರಾಗಿ ಇದು ವಿಶೇಷವಾಗಿ ನಡೆಸ್ಕೊತಾ ಬರ್ತಾ ಇದ್ದಾರೆ. ಇದೇ ರೀತಿಯ ಮೈಸೂರಲ್ಲಿ ಒಂದು ಕ್ಷೇತ್ರ ಇದೆ ಅವ್ರದ್ದು, ಅಲ್ಲಿ ಕೂಡ ಇಂಥ ವಿಶೇಷವಾದಕ್ಕಂಥ ಯಜ್ಞಗಳು ನಡೀತಾನೇ ಇದೆ. ಇದಕ್ಕೂ ಭಾರಿ ದೊಡ್ಡ ಕ್ಷೇತ್ರ ಅದು. ಅಂಥದ್ರಲ್ಲಿ ಕೂಡ ಇದೇ ಹೆಸರೇ ಇಟ್ಟಿದ್ದಾರೆ ಅಲ್ಲಿ ಕೂಡ. ಆ ನಾಗೇಂದ್ರ ಅವರು ಕೂಡ ಈ ಒಂದು ವಿಶೇಷವಾಗಿ ಎಲ್ಲ ಭಕ್ತರಿಗೆ ಅನ್ನದಾನ ಸೇವೆ ಪ್ರತಿ ಗುರುವಾರ ಒಂದು 5,000 ಜನ ಬರ್ತಾರೆ ಇಲ್ಲಿ. ಸಂಜೆ 5 ಗಂಟೆ ಮೇಲೆ 5,000 ಜನ ಪ್ರತಿನಿತ್ಯ ಅನ್ನದಾನ ಸೇವೆ ಆಗುತ್ತೆ ಗುರುವಾರ. ಅದರಲ್ಲಿ ಯೂತ್ ಒಂದು ಅಂದಾಜು ಒಂದು 10,000 ಜನ ಆಗಿರ್ತಾರೆ. ನಿನ್ನೆ ಒಂದು 10,000 ಜನ ಆಗಿದ್ದಾರೆ. ಆ ರೀತಿಯಂತೆ ಬೆಳೀತಾನೇ ಇದ್ದಾರೆ. ಭಕ್ತರು ಎಲ್ಲಿಂದ ಬರ್ತಾರೆ ಹೇಳಲಿಕ್ಕಾಗಲ್ಲ. ಆ ರೀತಿಯಂತೆ ಇಲ್ಲ, ನಾವು ಪೌರೋಹಿತ್ಯ ಆರಾಧನೆ ಅಂತೇಳಿ ಒಂದೊಂದು ಕಡೆ ಅಲಂಕಾರ ಸೇವೆ ಅಂತ ಹೇಳ್ತಾರೆ. ಅಲಂಕಾರ ಸೇವೆ ಅಂತ ಇರುತ್ತೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಲ್ಲ ಭಗವತ್ ರೂಪಗಳು. ಆ ರೂಪದಲ್ಲಿ ಒಂದು ಆಹ್ವಾನ ಮಾಡಿ ಒಂದು ಅಲಂಕಾರ ಅಂತೇಳಿ ಮಾಡ್ತಾರೆ ಈ ಆರಾಧನೆಯಲ್ಲಿ. ಎಲ್ಲ ಕ್ಷೇತ್ರದಲ್ಲಿ ಮಾಡ್ತಾರೆ. ರಾಯರ ಸನ್ನಿಧಾನ ಎಲ್ಲಿದೆ ಎಲ್ಲ ಕಡೆ ಮಾಡ್ತಾರೆ ಅದನ್ನು. ಆ ರೀತಿಯಂತೆ ಇವತ್ತಿನ ದಿನ ನಾವು ಕೂಡ ವಾಸುದೇವ ಅನ್ನೋ ಸ್ಥಾನಕ್ಕೆ ಬಂದಿದ್ದೇವೆ ಅಂತ. ಅದರಲ್ಲಿ ನೀವು ಇವತ್ತಿನ ದಿನ ಕಲ್ತಿದ್ದೀರಿ. ಆ ರಾಯರ ಅನುಗ್ರಹ ನಿಮಗೂ ನಿಮ್ಮ ವಾಹಿನಿಗೆ ಕೂಡ ವಿಶೇಷವಾಗಿ ಅನುಗ್ರಹ ಸಿಗಲಿ. ನಿಮ್ಮ ಮುಂದಿನ ಪ್ರಯತ್ನಗಳೆಲ್ಲ ಗುರು ಸಾರ್ವಭೌಮರಿಂದ ಅತ್ಯಂತ ಅನುಕೂಲವಾಗಲಿ. ಗೊತ್ತಾ ಶ್ರೀಕೃಷ್ಣ. ನಾನು ಶ್ರೀನಿವಾಸಾಚಾರ್ಯ ಅಂತ ನನ್ನ ಹೆಸರು.